ಅಯ್ಯೋ ತಡ್ಡಿ, ಅದ ನಿನ್ನ ಚಿಂತೆ. ನೋಡಮ್ಮ, ಯಾವ ಹುಡುಗಿಯ ಜೀವನನೂ ಹಾಳಾಗಿಲ್ಲ. ಅವೆಲ್ಲ ನಾನು ಆಡಿಸಿರೋ ನಾಟಕ ಅಷ್ಟೇ. ಅವರೆಲ್ಲ ನನ್ನ ಆಟದ ಆಟಗಾರರು. ಅಂದ್ರೆ ಮಾವ? ಹೌದಮ್ಮ. ಏನಾಯ್ತು ಅಂದರೆ ಆ ಸೈಕ್ರಾಟಿಸ್ಟ್ ಹತ್ರ ಹೋದ್ನಾ? ಏನ್ರಿ, ಅವನು ಯಾವನೋ ಬಂದು ನಿಮ್ಮನ್ನು ಡೀಟೇಲ್ಸ್ ಕೇಳಿದ್ರೆ ಎಲ್ಲ ಕೊಟ್ಬಿಡ್ತೀರಾ? ಎಷ್ಟು ಇಸ್ಕೊಂಡ್ರಿ ದುಡ್ಡು? ಸರ್, ಅದು ಏನದು? ಶಡಪ್. ಆ ಹೆಸರು ನಮ್ಮ ಆಫೀಸಲ್ಲಿ ಇಲ್ಲ ಅಂತ ಹೇಳಿಲ್ವಾ? ಹೋಗ್ತಾ ಇರಬೇಕು. ಹಾಂ, ಬರಲಿ, ನಾನು ಮಾತಾಡ್ತೀನಿ. ಅಲ್ಲ, ಅವನು ಯಾವನೋ ಹುಡುಗ ಬಂದು ನಿಮ್ಮ ಹುಡುಗಿಗೆ ಹುಚ್ಚಿಡಿದಿದೆ ಅಂತ ಊರಲ್ಲೆಲ್ಲ ಸುದ್ದಿ ಹಬ್ಬಿಸ್ತಾ ಇದ್ರೆ ಸಹಿಸ್ಕೊಂಡು ಸುಮ್ಮನಿರ್ತೀರ? ಅದು ಯಾವುದೋ ಸಿಟಿಯಿಂದ ಹುಡುಗ ಬಂದು ನಿಮ್ಮ ಮಗಳಿಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಂಬಂಧ ಇದೆ ಅಂತ ಸುದ್ದಿನ ಊರಲ್ಲೆಲ್ಲ ಹರಡ್ತಾ ಇದ್ದಾರೆ. ತಗೊಳ್ಳಿ, ನಿಮ್ಮ 2 ವರ್ಷದ ಬೆಳೆ ನಾಶದಿಂದ ಆಗಿರೋ ಲಾಸ್ ಅಷ್ಟು ದುಡ್ಡು ಕಟ್ಕೊಡ್ತಾ ಇದ್ದೀನಿ. ಇನ್ನು ಅವನು ನಿಮ್ಮ ತಂಟೆಗೆ ಬರೋಲ್ಲ. ಆರಾಮಾಗಿರಿ. ಅಭಯನ ಹುಡುಕಾಟದಲ್ಲಿ ಅವನನ್ನು ಸೋಲ್ಸೋ ಹೊತ್ತಿಗೆ ಇಷ್ಟೆಲ್ಲ ಆಯಿತು ನೋಡಮ್ಮ. ಮಾವ, ನೀವು ನನಗೆ ಬರೀ ಮಾವ ಅಲ್ಲ, ತಂದೆಗಿಂತ ಒಂದು ಕೈ ಮೇಲೆ. ಯಾವ ತಂದೆ ಕೂಡ ಮಾಡದೇ ಇರೋದು ನೀವು ನಿಮ್ಮ ಸೊಸೆಗೋಸ್ಕರ ಮಾಡ್ತಿದ್ದೀರ. ನಾನು ಅದಕ್ಕೆ ಯೋಗ್ಯಳಲ್ಲ. ನೋಡು, ಅಲ್ಲಮ್ಮ, ಖುಷಿ ಪಡೋ ಹೊತ್ತಿನಲ್ಲಿ ಇಂಥ ಮಾತುಗಳೆಲ್ಲ ಈಗ ಬೇಕಾ ಹೇಳು? ನೋಡಮ್ಮ, ಇನ್ನು ಮುಂದೆ ನಿನಗೆ ಈ ವಿಚಾರದಲ್ಲಿ ಯಾವ ನೋವೂ ಆಗಲ್ಲ, ಯಾವ ಸಂಕಟವೂ ಆಗಲ್ಲ. ಇವತ್ತಿಗೆ ಎಲ್ಲ ಮುಗಿದೋಯ್ತು. ಇನ್ನು ಮುಂದೆ ನೀವಿಬ್ಬರು ಸಂತೋಷವಾಗಿ ಇರ್ತೀರಿ. ಅದು ನೀವು ಒಳ್ಳೆತನ ಮಾವ. ನನ್ನಂಥ ಸೊಸೆಗೆ ನೀವಿಷ್ಟು ಒಳ್ಳೆ ಜೀವನ ಕೊಡಬೇಕು ಅಂತ ಒದ್ದಾಡ್ತಿದ್ದೀರ. ನಿಮ್ಮ ಋಣ ತೀರ್ಸೋ ಯೋಚನೆ ಮಾಡಿದ್ರು ನಾನು ಚಿಕ್ಕವಳಾಗ್ಬಿಡ್ತೀನಿ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ದಡ್ಡಿ ಕಣಮ್ಮ ನೀನು. ತಂದೆಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬೇಕಾಗಿಲ್ಲ. ಶಾಲಿನಿ, ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಕಣಮ್ಮ. ನಮ್ಮ ಮನೆ ಬೆಳಗೋದಕ್ಕೆ ಅಂತ ಬಂದಿರೋಳು ನೀನು. ಒಬ್ಬ ಮನೆ ಹಿರಿಯನಾಗಿ ಏನು ಮಾಡಬೇಕೋ ಅದಷ್ಟನ್ನು ಮಾತ್ರ ನಾನು ಮಾಡಿದ್ದೀನಿ.